ನಮ್ಮ ಇಂಡಿಯನ್ ಎಜುಕೇಶನ್ ಸಿಸ್ಟಮ್ ಎಷ್ಟು ಸೂಪರ್ ಆಗಿದೆ ಅಂದ್ರೆ ಈ ಸಿಸ್ಟಮ್ ನಮ್ಮನ್ನ ಒಬ್ಬ ಒಳ್ಳೆ ಒಬಿಡಿಯಂಟ್ ಎಂಪ್ಲಾಯ್ ಆಗಿ ಕ್ರಿಯೇಟ್ ಮಾಡುತ್ತೆ ಹೊರತು ಇದೇ ಎಂಪ್ಲಾಯ್ಗಳಿಗೆ ಕೆಲಸ ಕೊಡುವಂತ ಒಂದು ಒಳ್ಳೆ ಆಂಟ್ರಪ್ರಿನರ್ನ ಕ್ರಿಯೇಟ್ ಮಾಡಲ್ಲ. ಇದಕ್ಕೆ ಮೇನ್ ರೀಸನ್ ಯಾರಂದ್ರೆ ಬೇರೆ ಯಾರು ಅಲ್ಲ, ಈ ಬ್ರಿಟಿಷರು. ನಮ್ಮ ಇಂಡಿಯಾದಲ್ಲಿ ಈ ಎಜುಕೇಶನ್ ಸಿಸ್ಟಮ್ ತಾಂಬಂದಿದ್ದೆ ಈ ಬ್ರಿಟಿಷರು. ಇವ್ರಿಗೆ ನಮ್ಗೆ ಎಜುಕೇಶನ್ ಕೊಡಬೇಕು ಅಂತ ಈ ಸಿಸ್ಟಮ್ ನ ತಾಂಬರ್ಲಿಲ್ಲ. ಅವ್ರ ಕೈಗಳ ಕೆಲಸ ಮಾಡಬೇಕಾಗಿದ್ದಂತ ಕ್ಲರ್ಕ್, P1 ಇಂತ ಒಬಿಡಿಯಂಟ್ ಎಂಪ್ಲಾಯ್ಗಳನ್ನ ಕ್ರಿಯೇಟ್ ಮಾಡಕ್ಕೆ ಅವ್ರು ಈ ಸಿಸ್ಟಮ್ ನ ತಾಂಬರ್ತಾರೆ. 1835ರಲ್ಲಿ ತಂದಿದ್ದಂತ ಈ ಎಜುಕೇಶನ್ ಸಿಸ್ಟಮ್ ಇವಾಗ್ಲೂ ಕೂಡ ಆಲ್ಮೋಸ್ಟ್ ಆಲ್ ಸೇಮ್ ಇದೆ. ನಮ್ಮ ಸಿಲೆಬಸ್ಗಳು ಎಷ್ಟು ಔಟ್ಡೇಟೆಡ್ ಇದಾವೆ ಅಂದ್ರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಗಳಿಗೆ 805 ಅನ್ನು 8086 ಅನ್ನೋ ಮೈಕ್ರೋ ಕಂಟ್ರೋಲರ್ ಬಗ್ಗೆ ಹೇಳ್ಕೊಡ್ತಾರೆ. ಅದು ಈಗಿನ ಕಾಲದಲ್ಲಿ ಅಷ್ಟಾಗಿ ಯೂಸೇ ಆಗಲ್ಲ. MBA ನಲ್ಲೂ ಕೂಡ ಅಷ್ಟೇನೆ 4P ಅಂತ ಹೇಳ್ಕೊಡ್ತಾರೆ. ಪ್ರಾಡಕ್ಟ್, ಪ್ರೈಸ್, ಪ್ಲೇಸ್, ಪ್ರಮೋಷನ್ ಅಂತ ಒಂದು ಓಲ್ಡ್ ಟ್ರೆಡಿಷನಲ್ ಮೆಥಡ್ ಹೇಳ್ಕೊಡ್ತಾರೆ. ಆಕ್ಚುಲಿ ಇವಾಗ ಬೇಕಾಗಿರೋದು ಡಿಜಿಟಲ್ ಮಾರ್ಕೆಟಿಂಗು, SEO, ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗು, ಗೂಗಲ್ ಅನಾಲಿಟಿಕ್ಸ್ ಅನ್ನೋ ಹೊಸ ಸ್ಕಿಲ್ಸ್ಗಳು ಈಗ ಬೇಕಾಗಿರೋದು. ಇದೇ ರೀಸನ್ ಇಂದಾನೆ ನಮ್ಮ ದೇಶದಲ್ಲಿ ವರ್ಷಕ್ಕೆ 15 ಲಕ್ಷ ಜನ ಇಂಜಿನಿಯರ್ಸ್ ಔಟ್ಪುಟ್ ಆಗ್ತಾರೆ. ಅದರಲ್ಲಿ ಕೇವಲ 2.5 ಲಕ್ಷ ಜನಕ್ಕೆ ಮಾತ್ರ ಕೆಲಸ ಸಿಗುತ್ತೆ. ಉಳಿದ 80% ಜನ ಅನ್ಎಂಪ್ಲಾಯ್ಡ್ ಆಗಿ ಉಳಿತಾರೆ.